ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅಲಮೇಲ್ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ಸಾದಿಕ್ ಸುಂಬದ್ ಅವರನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ವಿಜಯಪುರ ಚಾಪ್ಟರ್ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸಮಾರಂಭದಲ್ಲಿ ಪ್ರಭಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಭಲಾಯತ್, ಸೈಫಲ್ ಮುಲ್ಕ್ ಡಾಂಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮಹಮ್ಮದ್ ಗೌಸ್ ಅಗರಖೇಡ್ ಜಿಲ್ಲಾ ಕಾರ್ಯದರ್ಶಿ, ಖವಾಜಾ ಮಮದಾಪುರ ಜಿಲ್ಲಾ ಕಾರ್ಯದರ್ಶಿ, ರಶೀದ್ ಅಹಮದ್ ಸಿಂದಗಿಕರ್, ಹಮೀದ್ ಇನಾಮದಾರ ಇಂಜಿನಿಯರ್ ಜಿಲ್ಲಾ ಖಜಾಂಚಿ, ನಗರ ಸಹ ಕಾರ್ಯದರ್ಶಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಮಹಮ್ಮದ್ ಹನೀಫ್ ಕಲಾದಗಿ. ಅದಕ್ಕೆ ಹಿಂದಿಲಿ ಒಂದು ಕಾವತ್ ಹೇಳ್ತಾರೆ, ಗಾಗರ್ ಮೇ ಸಾಗರ್ ಭರನೆ ಕಾ ಕಾಮ್ ಕರ್ನಾ. ಅವರು ಚಿಕ್ಕದಾದ ಕೊಡದಲ್ಲಿ ದೊಡ್ಡದಾದ ಸಮುದ್ರ ನೀರು ತುಂಬುವಂತ ಕೆಲಸ ಮಾಡಿದರು. ಅವ್ರು ಹೇಳಿದ್ರು ಒಂದೇ ಮಾತು, ನಾವು ನಿಮ್ಮ ಕೆಲಸವನ್ನು ನಾನು ನಿಮ್ಮ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಾವು ಶ್ರೀಯುತರಿಗೆ ಚಿರಋಣಿ. ಬಹಳ ಹೇಳ್ತಾರೆ, ನಾವು ಯಾವಾಗಲೂ ಅವರಿಂದ ನಾವು ಬಯಸ್ತೀವಿ ಅಂತಂದರೆ ಅವರು ಎರಡು ಮಾತುಗಳನ್ನು ಭಾಳ ಸುಂದರವಾಗಿ ಮಾತನಾಡಿದರು. ಅವರು ಶ್ರೀಯುತರು ಅಂದರೆ ನಾವು ಬಹುತೇಕ ನಾವೇನು ತಿಳ್ಕೊಂಡಿವಿ, ನಮ್ಮ ಕುಟುಂಬದ ಸದಸ್ಯರು ಅವ್ರು ಸ್ವಲ್ಪ ಹಿರಿಯರು. ನಮಗೆ ಅವ್ರು ಮಾಡಿದ್ರೆ ನಾವು ಹಾಕಿಕೊಟ್ಟ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಿ ಅವರಿಗೆ ಧನ್ಯವಾದ ಸಲ್ಲಿಸಿ, ಈಗ ಹುರಿಯಾಳು ಯುವಕರಂತೆ ಇರುವ ಯುವಕರು ಮತ್ತು ಎಲ್ಲರ ಕಣ್ಮಣಿ, ಸಿರ್ದಾಳು, ಚಲನಕ ಮಲ್ಲ, ಸಾತ್ವಿಕರು, ಶ್ರೀ 4 ಜಿಲ್ಲೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟ್, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಅಧ್ಯಕ್ಷರು ಶ್ರೀಯುತರು ಒಂದೆರಡು ತಮ್ಮ ಹಿತನುಡಿಗಳು ಹೇಳಬೇಕಂತ ಅವರಲ್ಲಿ ನಾನು ವಿನಂತಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. सभी लोगों को अस्सलाम वालेकुम, प्रणाम और नमस्ते। आज AICC ह्यूमन राइट्स के तरफ से आलमेल ब्लॉक के अध्यक्ष श्री सादिक सुमन साहब को AICC ह्यूमन राइट डिस्ट्रिक्ट कमेटी और मेरे तरफ से बहुत बहुत मुबारकबाद देता हूँ। और आने वाले दिनों में सादिक सुमन साहब अपनी मेहनत और लगन से अच्छे काम करेंगे बोल के उम्मीद हम सभी को है। ये आज सादिक सुमन साहब को जो ये पोस्ट मिला है जो ब्लॉक अध्यक्ष का, ये इतनी आसानी से नहीं मिला जितनी आसानी से हमें हार लाए साल लाए, उनकी फूलमाला करे, दिलपोशी करे, इसके पीछे यहाँ तक पहुँचना रहा तो उनको मालूम है उनकी हालत क्या है, यहाँ तक पहुँचना रहा। इससे उनसे भी ज़्यादा बड़ा रोल हमारे डांगे साहब का है। डांगे साहब जैसा ही बीजापुर को सुबह आते हैं, हमला क्या है शाम तक सादिक भाई का क्या करे, सादिक भाई का ऐसे बोलेंगे उससे बोलेंगे नहीं, ऐसा कंटिन्यू रेगुलर चालू था। जब उनको पोस्ट मिला कर को बोले वो सादिक साहब से भी ज़्यादा हमला खुशी हुई। हमें यहाँ भारी एक फटाके का सर लगा को यहाँ से ये करे, तभी अभी उन्होंने बेंगलुरु से उनके आलमेल को नहीं पहुँचे थे, उससे पहला हमें क्या है वो विजयोत्सव करे क्या, वो अभी हमारे दिल तक आज जो प्रोग्राम है हमारे दिल तक तो नहीं हो, हमारा एक अलग हफ्ता आने वाले दिन में इंशाल्लाह करेंगे। ಹಾಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನ ಅವ್ರು ಈ ಮಟ್ಟಿಗೆ ಬಂದಿದ್ದಾರೆ, ಇನ್ನೂ ಬೆಳೀತಾರೆ, ಇನ್ನೂ ಬೆಳೆದು ನಿಮ್ಮೆಲ್ಲರ ಬೆನ್ನೆಲುಬಾಗಿ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಹೇಳ್ತಾ ಅವರು ಒಂದೆರಡು ಹಿತನುಡಿಗಳು ನಮ್ಮ ಪರವಾಗಿ ಹೇಳಬೇಕಂತ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ AICC ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಂಥ ಸನ್ಮಾನ ಸಮಾರಂಭದಲ್ಲಿ ನನಗೆ ಉತ್ತಮವಾಗಿ ಬ್ಲಾಕ್ ಅಧ್ಯಕ್ಷ ಆಲ್ಮೇಲ್ ಬ್ಲಾಕ್ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಭಾಳಷ್ಟು ಕಡೆ ಹಳ್ಳಿ ಒಳಗೆ ಸನ್ಮಾನ ಮಾಡಿದ್ದಾರೆ. ನಮ್ಮ ಸೈಪಲ್ ಡಾಂಗೆ ಅವ್ರು ಮಾಡ್ತಾರಂತಂದ್ರೆ ಒಂದು ವಿಶೇಷ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು, ಆದ್ರೆ ಇಟ್ಟು ವಿಶೇಷ ನಾನು ಲಗ್ನದಲ್ಲಿ ಇಟ್ಟು ಹಾರ ಹಾಕ್ಬಿಟ್ಲೆ ಇಟ್ಟು ಹಾರ ಹಾಕಿ ಸನ್ಮಾನ ಮಾಡ್ತಾರೆ ಗೊತ್ತಿತ್ತು. ಬಹುಶಃ ಇಲ್ಲಿ
ನಮ್ಮ ಆಲ್ಮೇಲ್ದವ್ರಿಗೆ ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಾನು ಬ್ಲಾಕ್ ಅಧ್ಯಕ್ಷ ಆಗ್ಬೇಕಂದ್ರ ಫಸ್ಟ್ ಲೆಟರ್ ಹೋಗಿತ್ತು ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಆಗಿತ್ತು. ಅದರಿಂದ ನಾನು ಅಧ್ಯಕ್ಷ ಆಗಿನ ಬ್ಲಾಕ್ ಅಧ್ಯಕ್ಷ ನಮ್ಮಲ್ಲಿ ಜಾಗ ಖಾಲಿ ಇದ್ದಾಗ ನಾನು ಬ್ಲಾಕ್ ಅಧ್ಯಕ್ಷ ಆಗ್ಬೇಕಂತ ನಾವು ಭಾವಿಸ್ತಿದ್ದೆ. ನಾನು ಆಗ್ಬೇಕಂತ ಇಚ್ಛಾನೇ ಇರಲಿಲ್ಲ. ಅವಾಗ ಇವ್ರು ಸೈಪನವರು ನಮ್ಮ ಅಧ್ಯಕ್ಷರಿಗೆ ಲೆಟರ್ ಕೊಟ್ಟು ಬಂದು ಬೆಂಗಳೂರಿಗೆ ಲೆಟರ್ ಕೊಟ್ಟು ಬಂದ ನಂತರ ಹೇಳಿದ್ರು ನಾಯನವ್ರಿಗೆ ಲೆಟರ್ ಕೊಟ್ಟು ಅಂತ ಹೇಳಿಲ್ಲ, ಏನೂ ಇಲ್ಲ. ಅವರಾಗಿ ಲೆಟರ್ ಕೊಟ್ಟು ಅಣ್ಣ ನಿಮ್ ಬ್ಲಾಕ್ ಅಧ್ಯಕ್ಷ ಮಾಡ್ಬೇಕಂತ ಲೆಟರ್ ಕೊಟ್ಟಿವಿ, ನಾವು ಮಾಡಿಸಿ ತಿರ್ತೀವಿ, ನಿಮ್ಗೆ ನೀವು ರೆಡಿ ಇರ್ಬೇಕಂತ ಹೇಳಿದ್ರು. ಅವಾಗ ಇವ್ರು ಯಾವಾಗ ಬೇನ್ ಅಂತಾರ, ಹ್ಯೂಮನ್ ರೈಟ್ಸ್ ಅವ್ರು ಯಾವಾಗ ಬೇನ್ ಅಂತಾರ, ನಿಮ್ ಕೆಲಸನೇ ಹ್ಯೂಮನ್ ರೈಟ್ಸ್ ಅಂದ್ರ ಮಾನವರಿಗೆ ಹಕ್ಕು ಕೊಡ್ಸೋಂತ ಕೆಲಸ ನಿಮ್ದೈತಿ. ಆ ಮಾನವ ಹಕ್ಕು ಕೊಡ್ಸೋ ಕೆಲಸ ಅಂತ ಲೆಟರ್ ಹೋಗ್ಯಾಕ ನನಗೆ ಹಕ್ಕು ಸಿಕ್ಕ ಪಕ್ಷದಿಂದ ಅಧಿಕಾರ ಸಿಕ್ಕ ನಮ್ಗೆ ಸಂಪೂರ್ಣ ವಿಶ್ವಾಸ ಇತ್ತು. ಆದ್ರೆ ನಾ ಇವತ್ತು ಅಧ್ಯಕ್ಷ ಆಗಿ ನಿಂತೀನಿ, ಇಲ್ಲಿ ಸನ್ಮಾನ ಸ್ವೀಕಾರ ಮಾಡಾಕತ್ತೀನಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ಸೈಪಣ್ಣ ಹಂಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬರೇ ಸನ್ಮಾನ ಮಾಡಿದ್ರೆ ನಡೀತಿತ್ತು, ನಮ್ದೇನು ಅಷ್ಟ ದೊಡ್ಡ ನಾವೇನು ನಿಮಗೇನು ಅಂತ ದೊಡ್ಡ ನಾವೇನು ಇನ್ನು ಕಾರ್ಯ ಮಾಡಿಕೊಟ್ಟಿಲ್ಲ. ಮುಂದೆ ಏನೇ ಇರಲಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನೀವು ನಮ್ಮ ಸರ್ಕಾರ ಇರಲಿ, ನಮ್ಮ ಸರ್ಕಾರ ನಿಮ್ಗೆ ಇರ್ತೈತಿ. ಆದ್ರೆ ಇಷ್ಟು ಅದ್ದೂರಿಯಾಗಿ ನೀವು ಸನ್ಮಾನ ಸಮಾರಂಭ ಮಾಡಿದ್ರಿ. ಇದಕ್ಕೆ ನಾನು ಈ ಜನ್ಮದಲ್ಲಿ ನಿಮ್ಗೆ ಋಣ ಮುಟ್ಸಕ್ಕೆ ಆಗೋದಿಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಇದೊಂದು ಕರೆಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಮ್ಮ 4 ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರಾದಂಥ ಶಬೀರ್ ಸರ್ ಅವರಿಗೂ ಮತ್ತು ಸೈಫಲ್ ಮುನ್ ಡಾಂಗೆ ಅವರಿಗೂ, ಹುಸೇನ್ ಮಾಲಿಕ್ ಅವರಿಗೂ ಮತ್ತು ಬಹಳಷ್ಟು ಜನ ಎಂಬಿ ಪಾಟೀಲ್ಗೆ, ಶಬ್ಬೀರ್ ಅಹಮದ್ ಡಾಲತ್ ಅವರಿಗೆ, ಸಾದಿಕ್ ಭಾಯ್ ಸುಂಬುಡ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ